ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರಮೇಶ ಅಂತ. ನಮ್ದು ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕು ಅಕ್ಕೆಬಲೋಬಿಲಿ ಜೈನಹಳ್ಳಿ ಗ್ರಾಮ ಅಂತ. ನಾವು ನಾಗೇಶ್ವರ ಟ್ರೇಡರ್ಸ್ ಬೇರೆ ಗ್ರಾಮದಲ್ಲಿ ಅರ್ಲಾಲ್ ಕಂಪನಿಯ ಅಶ್ಮಿತಾನ ತಳಿಯನ್ನ 3 ಎಕರೆಗೆ ತಂದು 20-25 ದಿನದ ನಾಟಿ ಮಾಡಿ ಈಗ ಹಾಕಿದ್ದು. 3 ತಿಂಗಳಿಗೆ ಇದು ಇಷ್ಟುದ್ದ ಬೆಳೆದಿ ಇನ್ನೊಂದು 15-20 ದಿನಕ್ಕೆ ಕಟಾವ್ ಮಾಡ್ಬೇಕು. ಅದರಿಂದ ತಳಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಎದೆ ಮಟ್ಟಕ್ಕೆ ಬೆಳೆದಿದೆ. ತುಂಬಾ ಅದ್ಭುತವಾಗಿ ಬಂದಿದೆ. ದನ ಕರಿಗೆ ಮೇವು ಆಗುತ್ತೆ. ಈಗ ನಾವು ಬೇರೆ ತಳಿಗೆ ಹೋಲಿಸ್ಕೊಂಡ್ರೆ 2-2.5 ಅಡಿ ಬೆಳೆಯುತ್ತೆ. ಈ ತಳಿ 3-3.5 ಅಡಿ ಬೆಳೀತಾ ಇದೆ. ಆಮೇಲೆ ರೈತರಿಗೆ ಉತ್ತಮವಾಗಿ ಏನಪ್ಪಾ ಅಂದ್ರೆ 2 ಆಪ್ಷನ್, ಒಂದು ಮೇವ್ಗಾಗಬೇಕು, ಒಂದು ಊಟಕ್ಕಾಗಬೇಕು. ಊಟಕ್ಕೆ ಎಲ್ಲಾ ಭತ್ತಕ್ಕಿಂತ ಸಣ್ಣದಾಗಿ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ಬೆಳೆದಿದೆ. ಬೇರೆ ಈಗ ಮಳೆಗಾಲದಲ್ಲಿ ಈಗ ಕಿರೋದ್ರಿಂದ ಇಲ್ಲ, ಈಗ ಏನಪ್ಪಾ ಅಂದ್ರೆ ಬೇರೆ ಭತ್ತ ಹಾಕಿದ್ರೆ ಒಂದ್ಸಲ ಗಾಳಿ ಬೀಸಿ ಮಳೆ ಹೋದ್ರೆ ಎಲ್ಲಾ ಮಲಿಕ ಬಿಡುತ್ತೆ. ಅವಾಗ ಏನಾಗುತ್ತೆ, ಎಲ್ಲ ನೆಲ ಕಚ್ಚುತ್ತೆ. ಸೊ ಇದು ಎಷ್ಟೇ ಗಾಳಿ ಬೀಸಿ ಎಷ್ಟೇ ಮಳೆ ಊರಿಲಿ ಒಂದು ಸ್ವಲ್ಪನೂ ಅಳ್ಳಾಡಿನ ಯಾವ ರೀತಿ ಹಾಗೆ ಇದೆ ಚೆನ್ನಾಗಿ ನಿಂತಿದೆ. ಮತ್ತೆ ಬೇರೆ ತಳಿಗಳ ತಂದೆ ಹಾಕಿದ್ರೆ ರೋಗ ಹೊಡಿತದೆ, ಅದಕ್ಕೆ ಔಷಧಿ ಸಿಂಪರಣೆ ಮಾಡ್ಬೇಕು. ಆಮೇಲೆ ಮಾಮೂಲಿ ರಾಸಾಯನಿಕ ಗೊಬ್ಬರಗಳಾಗ್ಬೇಕು. ಸೊ ಇದಕ್ಕೆ ನಾವ್ ಏನು ಜಾಸ್ತಿ ಯೂಸ್ ಮಾಡಿಲ್ಲ, ಚೆನ್ನಾಗಿ ಬೆಳೆದಿದೆ. ಯಾವುದೇ ರೀತಿ ಇದಕ್ಕೆ 3 ತಿಂಗಳಲ್ಲಿ ಒಂದ್ಸಲ ಔಷಧಿ ಸಿಂಪರಣೆ ಮಾಡಿಲ್ಲ. ಸೊ ಯಾವುದೇ ತರ ಕೀಟಗಳು ಒಂದು ಸಲನು ಬಿದ್ದಿಲ್ಲ. ಇದನ್ನ ನಾವು ಭತ್ತ ನಾಟಿ ಮಾಡುವಾಗ ಪೈರನ್ನ 100 ಪೈರು ನೆಟ್ರೆ ಈಗ ಅದು ದೊಡ್ಡದಾಗಿ ಕಿಲ್ ಹೊಡೆದಿ ಒಂದು ಸೆಂಡೆ 15-20 ಹೊಡೆತ ತಗೊಂಡು ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ಇದು ನೋಡಿ, ಇದೊಂದು ಗೊನೆ 200-250 ಕಾಳು, ಭತ್ತದ ಕಾಳು ತೊಡಿಸೆ. ಬೇರೆ ಭತ್ತಗಳಲ್ಲಿ 100-120-150 ಮ್ಯಾಕ್ಸಿಮಮ್ ಬರುತ್ತೆ. ಸೊ ಇದು ಗೊನ್ಪಾಡು ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಇನ್ನು ಕೆಂಪೇರಿ ಇದು ಚೆನ್ನಾದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲಾ ಭತ್ತ ಹೋಲಿಸ್ಕೊಂಡ್ರೆ ಅರ್ಲಾಲ್ ಕಂಪ್ನಿ ಇದು ತುಂಬಾ ಉತ್ತಮವಾಗಿ ಗೊನೆಪಾಡು ಬರುತ್ತೆ. ಮತ್ತೆ 3 ವರ್ಷದಿಂದ ಕಂಟಿನ್ಯೂಸ್ ಇದನ್ನೇ ಬೆಳೀತಾ ಇರೋದ್ರಿಂದ ಹೋದ್ ಸಲ ನಮ್ಗೆ 1 ಎಕರೆಗೆ 40 ಕ್ವಿಂಟಲ್ ಗಂಟೆ ಬಿದ್ದಿತ್ತು. ಈ ಸಲ ಇನ್ನು 15 ಡೇಸ್ ಬೇಕು ಇದು ಕಟಾವ್ ಮಾಡೋದಕ್ಕೆ. ಈ ಸಲ ಗೊನೆ ಚೆನ್ನಾಗಿ ಬಂದಿರೋದ್ರಿಂದ ಒಂದ್ 35 ಕ್ವಿಂಟಲ್ ಮೇಲೆ ಬೀಳುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ. ಅರ್ಲಾಲ್ ಕಂಪ್ನಿ ಅವರು ಉತ್ತಮವಾದ ಈ ತರ ಹೊಸ ಬೀಜಗಳ ಕೊಡ್ತಾ ಇರೋದ್ರಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. Harlal Seeds.